ನೆಕ್ಸ್ಟು ನಿಮ್ಮ ಮೂಲಭೂತ ಕಲೆಗೆ ಬಂದ್ಬಿಡೋಣ. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳಿದಿರಿ. ಈ ಜಾನಪದ ಅನ್ನೋದು ಸರ್ ನಿಮಗೆ ಹೇಗೆ ಬಂತು ಸರ್? ಸರ್ ಜಾನಪದ ನನಗೆ ಹೇಗೆ ಬಂತು ಅಂದರೆ, ಹಾಂ, ನಮ್ಮ ಊರಿನಲ್ಲಿ ಹೋಳಿ ಟೈಮಲ್ಲಿ ಕೋಲಾಟ ಆಡ್ತಿದ್ರು. ಓಕೆ ಸರ್. ಸೊ ಆಗ ಆ ರೀತಿ ಅಲ್ಲಿ ನಾನು ಕೋಲಾಟದ ಒಂದು ಕಲಾವಿದನಾಗಿ ಅಲ್ಲಿ ಭಾಗವಹಿಸಿ ಕಲಿತಿದ್ದೆ ಸರ್. ಹಾಂ, ಸರ್ ಅದು ನಾನು ಮಕ್ಕಳಿಗೆ ನಾನು ಶಾಲೆಗೆ ಸೇರಿದ್ಮೇಲೆ ಪ್ರತಿಭಾ ಕಾರಂಜಿ ಬಂತು. ಪ್ರತಿಭಾ ಕಾರಂಜಿಯಲ್ಲಿ ಕೋಲಾಟ ಅಂತ ಸೇರಿಸ್ಬಿಟ್ರು. ಅದು ನನಗೆ ಬಹಳ ಅನುಕೂಲ ಆಯ್ತಲ್ಲ. ಸೊ ಈ ರೀತಿ ನನಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಕಲೆಯನ್ನ ಇಲ್ಲಿ ಪರಿಚಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಕೋಲಾಟ ಕಲಿಸ್ತಾ ಶುರು ಮಾಡಿದೆ ಸರ್. ಅದು ಹಾಗೆ ಕೋಲಾಟ ಬೆಳೀತು. ಮತ್ತೆ ನಾನು ಬೇರೆ ಕಡೆ ಹೊರಗಡೆ ಹೋದಾಗ ಅಲ್ಲಿ ಕೆಲವೊಂದು ನೋಡ್ತಿದ್ದಲ್ಲ ಜನಪದ ಕಲೆಗಳನ್ನು, ಅದನ್ನು ನಾನು ಮೈಗೂಡಿಸ್ಕೊಂಡು ಮಕ್ಕಳ ಮೇಲೆ ಅಪ್ಲೈ ಮಾಡ್ತಿದ್ದೆ. ಅದಾದ್ಮೇಲೆ ಶಿಕ್ಷಕರ ಒಂದು ತಂಡ ಕಟ್ಟಿದೆ, ಗುರು ಚೇತನ ಜಾನಪದ ಕಲಾ ಬಳಗ ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ಅಂತ ಸಂದರ್ಭದಲ್ಲಿ ನಾವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಜಾನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ 2018-19ರಲ್ಲಿ. ಸರ್ ಈ ರೀತಿಯಾಗಿ ಬೆಳೀತಾ ಹೋಗುತ್ತೆ. ನನಗೆ ಸ್ಫೂರ್ತಿ ಅಂತಂದ್ರೆ, ನನಗೆ ಹಾಡ್ಲಿಕ್ಕೆ ಸ್ಫೂರ್ತಿ ಅಂದರೆ ನನ್ನ ಒಂದು PUC-ನಲ್ಲಿ ನಾನು PUC ಸೇರ್ಬೇಕಾದ್ರೆ ರಾಜಪ್ಪ ಬಣಕಾರ ಮತ್ತು ಸೋಮಪ್ಪ ಲಂಬಾಣಿ ಅಂತ ಇದ್ರು ಅವರು. ನನ್ನ ಅಕ್ಕಪಕ್ಕ ಇದ್ರು ಅವ್ರು ಹಾಡ್ತಾ ಇದ್ರು. ಅವ್ರ ಅವ್ರ ಜೊತೆಗೆ ಕೇಳಿ ನಾನು ಕೂಡ ಹಾಡೋದು ಅಲ್ಲಿಂದ ಕಲಿತೆ. ಜೊತೆಗೆ ನಾನು ಒಬ್ಬನೇ ಹಾಡ್ಕಂತ ಅಭ್ಯಾಸ ಮಾಡ್ತಾ ಇದ್ದೆ. ಮೂಡಿಗೇರಿ ಬಂದ್ಮೇಲೆ ನಿಜವಾದ ಅಸ್ತಿತ್ವ ಕಂಡುಕೊಂಡಿದ್ದು ನಾನು ಜಾನಪದವನ್ನ ಅಲ್ಲೇನೆ ಮಿತ್ರ ಜಾನಪದ ಕಲಾ ತಂಡ ಅಂತ ಇದೆ, ಬಕ್ಕಿ ಮಂಜುನಾಥ್ ಅವ್ರದ್ದು, MS ಆನಂದ್ ಅವ್ರದ್ದು ಇದೆಯಲ್ಲ. ಸೊ ಅದು ನನ್ನ ಮೇಲೆ ಬಹಳ ಪ್ರಭಾವ ಬಿತ್ತು ಸರ್. ಅವ್ರು ಹಾಡುವ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದೆ, ಬರ್ಕೊಳ್ತಿದ್ದೆ. ಅದು ಒಂದು ಒಳ್ಳೊಳ್ಳೆ ಹಾಡುಗಳನ್ನ ಸಂಗ್ರಹ ಮಾಡೋದು ನನ್ನ ಹವ್ಯಾಸ ಸರ್. ಈಗ ಕೂಡ ಹೇಳಿದ್ರಿ ಒಂದು ಹಾಡನ್ನ. ಹೌದು ಸರ್, ಅವ್ರದ್ದೇ ಹಾಡು. ಯಾಕಂದ್ರೆ ನಾನು ಜಾನಪದ ಕ್ಷೇತ್ರದಲ್ಲಿ 5 ವರ್ಷ, ನಾನು ನಿಮಗೂ ಗೊತ್ತಿದೆ, ನಾನು ಸೆಕ್ರೆಟರಿ ಆಗಿ ಬಕ್ಕಿ ಮಂಜು ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಈ ಹಾಡುಗಳೆಲ್ಲ ಹಾಡ್ತಿದ್ವಿ. ನೀವು ಆ ಹಾಡನ್ನ ಹೇಳೋತ್ತಿಗೆ ಆ ನೆನಪಾಗ್ತಾ ಇತ್ತು. ಹೇಳಿ ಸರ್, ಮುಂದುವರಿಸಿ ಸರ್. ಈ ರೀತಿಯಾಗಿ ಹಾಡುಗಳನ್ನ ನೀಟಾಗಿ ಪ್ರೆಸೆಂಟೇಷನ್ ಮಾಡೋದು, ಆಮೇಲೆ ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಕೂಡ ಕೊಡ್ತೀವಿ ಸರ್. ಆ ರೀತಿಯಾಗಿ ಬೆಳೀತಾ ಬರುತ್ತೆ ಸರ್ ನಮ್ಮ ಜಾನಪದ ಕಲೆ. ಮಕ್ಕಳಿಗೂ ಕಲಿಸ್ತೀವಿ, ಶಿಕ್ಷಕರು ಕಲಿಸ್ತೀವಿ, ನಾವು ಕಲ್ತ್ಕೊಂತೀವಿ. ಬರ್ತಕ್ಕಂಥ ಪೀಳಿಗೆ ಕೂಡ ನಾವು ಆ ಕೊಡುಗೆ ಕೊಡ್ಲಿಕ್ಕೆ ತಯಾರಿದ್ದೀವಿ ಸರ್. ಸರ್ ಈಗ ಒಂದು ಸಣ್ಣ ಇದು, ಈ ಉತ್ತರ ಕರ್ನಾಟಕ ಟ್ರೆಂಡಿಂಗ್ ಹಾಡು ಏನಾದ್ರು ಇರುತ್ತಲ್ಲ ಸರ್ ಜಾನಪದ, ಒಂದು ಜಲಕ್ಕೆ ಏನಾದ್ರು ಕೊಡಿ ಸರ್ ನೋಡೋಣ. ಸರ್ ಆ ಉತ್ತರ ಕರ್ನಾಟಕ ನಮ್ದು ಹೆಂಗಂದ್ರೆ ಸರ್ ಅಂದ್ರೆ ಈ ಮೂಲ ಜಾನಪದಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ ಸರ್. ಈ ಉತ್ತರ ಕರ್ನಾಟಕದ ಈಗೇನ್ ಬಂದಾವಲ್ಲ ಅವಕ್ಕೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ನಮಗೆ ಸಾಹಿತ್ಯ ಅಷ್ಟು ಪರಿಶುದ್ಧವಾಗಿರ್ಬೇಕು. ಜಾನಪದ ಅಂದ್ರೆ ಜಾನಪದದಲ್ಲಿ ಜೀವನ ಇದೆ, ಜೀವಾಳ ಇದೆ. ಹಾಗಾಗಿ ಅಂತ ಒಂದು ಮೆಸೇಜ್ ಕೊಡ್ತಕ್ಕಂಥ ಹಾಡುಗಳಿಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಸರ್. ನಾವು ಈಗ ಅದೇ ಒಂದು ಜಾನಪದ ಜಾಣರ ವೇದಿಕೆ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ರಾಜ್ಯ ನಾನು ನೋಡಿದೆ ಸರ್, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸುಮಾರು 800 ಚಿಲ್ಲರೆ ಜನ ಅದರಲ್ಲಿ ಇದ್ದಾರೆ. ನೀವು ಡೈಲಿ ಕೂಡ ವಾರ ಕೂಡ ನೀವು ಆ ಪ್ರತಿಭೆಗಳನ್ನ ಅನಾವರಣ ಮಾಡ್ತಿದ್ದೀರಿ. ಅವ್ರಿಗೆ ಒಂದೊಂದು ಟಾಸ್ಕ್ ಅನ್ನು ಕೊಡ್ತಿದ್ರಿ. ಅವ್ರ ಮುಖಾಂತರ ನೀವು ಹಾಡುಗಳನ್ನು ಹೇಳಿಸ್ತಿದ್ರಿ, ನೀವೇ ಮೌಲ್ಯಮಾಪನ ಮಾಡ್ತಿದ್ರಿ, ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡ್ತಿದ್ರಿ. ನಾನು ನೋಡ್ತಾ ಇದ್ದೀನಿ ಸರ್, ಅಬ್ಸರ್ವ್ ಮಾಡ್ತಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಿದ್ರಿ. ಜನಕ್ಕೆ ತಳಮಳದಲ್ಲಿ ಅಥವಾ ಅಂದರೆ ತಳಮಟ್ಟದಲ್ಲಿ ಮತ್ತು ಪ್ರತಿಯೊಬ್ಬರಿಗೂ ಈ ಜಾನಪದ ಕಲೆಯನ್ನು ಉಳಿಸ್ಬೇಕು ಅನ್ನೋದು ನಿಮ್ಮ ಆತುರತೆ ನಾವು ಮೆಚ್ಚಲೇಬೇಕು ಸರ್. ಈಗ ಸರ್, ಈ ಜಾನಪದ ಪ್ರಕಾರಗಳು ಸುಮಾರಿದೆ ಸರ್, ಹಲವಾರು ಪ್ರಕಾರಗಳಿದೆ. ನೀವು ಯಾವುದಾದ್ರಲ್ಲಿ ತೊಡಸ್ಕೊಂಡಿದ್ರಿ ಅಂತ? ಸರ್ ನಾವು ಜಾನಪದ ಪ್ರಕಾರಗಳಲ್ಲಿ ಕೋಲಾಟ, ಕಂಸಾಳೆ, ಕರಗ ಇಂಥ ನೃತ್ಯಗಳಲ್ಲಿ ನಾವು ತೊಡಸ್ಕೊಂಡಿದ್ದೀವಿ ಸರ್. ಬಹಳಷ್ಟು ಇದ್ದಾವೆ. ಅಂತ ಪ್ರಕಾರಗಳಲ್ಲಿ ಈ ಎಲ್ಲಾ ಪ್ರಕಾರಗಳಲ್ಲಿ ಕೈ ಹಾಕಕ್ಕಾಗೋದಿಲ್ಲ. ಹೌದಲ್ವಾ, ನಮಗೆ ಅಷ್ಟು ಸಮಯನಿಲ್ಲ. ನಾವು ಕೆಲಸ ಮಾಡ್ಕಂತ ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನು ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ನಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ಮಾತ್ರ ನುಗ್ಬೇಕು ಸರ್. ಅದು ಚೌಚೌ ಮಾಡ್ಕೊಂತ ಹೋಗ್ಬಿಟ್ಟು ಅದು ಇಲ್ಲ ಇದು ಇಲ್ಲ ಅಂತ ಆಗ್ಬಾರ್ದು. ಹಾಗಾಗಿ ಒಬ್ಬ ಕೋಲಾಟ ಸಂಪನ್ಮೂಲ ವ್ಯಕ್ತಿಯಾಗಿನೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಕಂಸಾಳೆ ಕಲಾವಿದನಾಗಿನೂ ಕೂಡ ಅಲ್ಲಿ ಬೇರೆ ಮಹಿಳಾ ಸಂಘಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರು ಕೂಡ ಪ್ಲೇಸ್ ಪಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಟ್ರೈನಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ ಸರ್. ಸರ್ ಒಂದು ಯಾವ್ದಾರು ಹೇಳಿ ಸರ್, ಇನ್ನೊಂದು ಯಾವ್ದಾರು ಹೇಳ್ಬೇಕು ವೀಕ್ಷಕರು. ಆಗ್ಲಿ ಸರ್, ಒಂದು ಸಣ್ಣದೊಂದು ಹೇಳಿ, ಅದು ಕೇಳ್ತಾನೆ ಮುಂದುವರ್ಸೋದು. ಬಾ ನನ್ನ ನಾದಿನಿಯೇ ಹಾಲ ಮ್ಯಾಲಿನ ಕೆನೆಯೇ, ಬಾ ನನ್ನ ನಾದಿನಿಯೇ ಹಾಲ ಮ್ಯಾಲಿನ ಕೆನೆಯೇ, ಯಲಕ್ಕಿ ಕೊನೆಗೆ ಸಂಪಿಗೆ ತೆನೆಯೇ, ಬಾ ನನ್ನ ನಾದಿನಿಯೇ ಯಲಕ್ಕಿ ಕೊನೆಗೆ ಸಂಪಿಗೆ ತೆನೆಯೇ, ಬಾ ನನ್ನ ನಾದಿನಿಯೇ, ಬಾ ನನ್ನ ನಾದಿನಿಯೇ ಹಾಲ ಮ್ಯಾಲಿನ ಕೆನೆಯೇ, ಬಾ ನನ್ನ ನಾದಿನಿಯೇ ಹಾಲ ಮ್ಯಾಲಿನ ಕೆನೆಯೇ,
ಎಲಕ್ಕಿಗೊನೆಗೆ ಸಂಪಿಗೆ ತೆನೆಗೆ ಬಾನನ್ನ ನಾದಿನಿ ಎಲಕ್ಕಿಗೊನೆಗೆ ಸಂಪಿಗೆ ತೆನೆಗೆ ಬಾನನ್ನ ನಾದಿನಿ. ಎಸ್ ಸರ್, ಮತ್ತೆ ಮುಂದುವರ್ಸೋಣ ನಿಮ್ಮ ಸಂದರ್ಶನ. ಆಗಲಿ ಸರ್. ನೀವು ಯಾವೆಲ್ಲ ಪ್ರದರ್ಶನಗಳನ್ನು ಕೊಟ್ಟಿದ್ರಿ ಅಂತ ಅಂದರೆ ಸರ್, ನಾನು ಏನು ಕೇಳ್ತೀನಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿವರೆಗೂ ಕೂಡ ಸಾಂಸ್ಕೃತಿಕದಲ್ಲಿ ಅನಾವರಣ ಮಾಡಲಿಕ್ಕೆ ವೇದಿಕೆಗಳಿದೆ. ಈಗ ನೀವು ಎಲ್ಲಿವರೆಗೂ ರೀಚ್ ಆಗಿದ್ರಿ, ಯಾವ್ಯಾವ ರೀತಿ ಪ್ರದರ್ಶನಗಳನ್ನು ಕೊಟ್ಟಿದ್ರಿ ಅಂತ ಒಂದು ಹೇಳಿ ಸರ್. ಆಗಲಿ ಸರ್. ಈಗ ಸರ್ ನಾವು ಕಂಸಾಳೆಯಲ್ಲಿ ನಾವು ಶಿಕ್ಷಕರಿಗೆ ಗ್ರೂಪಿಗೆ ಬಂದಾಗ ಕಂಸಾಳೆಯಲ್ಲಿ ನಾವು ರಾಜ್ಯ ಮಟ್ಟದವರೆಗೆ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟಿದ್ದೀವಿ ಸರ್. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಪ್ರದರ್ಶನವನ್ನು ನಾವು ಪೈಪೋಟಿಯನ್ನು ನೀಡಿದ್ದೇವೆ. ಜೊತೆಗೆ ಕೋಲಾಟ ಬಂದಾಗ ಮಕ್ಕಳಿಗೆ ಸ್ಟೇಟ್ ಲೆವೆಲ್ ಅಲ್ಲಿ ಭಾಗವಹಿಸುವ ರೀತಿ ಮಾಡಿದೆ ಸರ್. ಗೌಡಳ್ಳಿಯಲ್ಲಿ ಹೈಸ್ಕೂಲ್ ಇದೆ ಸರ್. ಆ ಹೈಸ್ಕೂಲಿಗೆ ತರಬೇತಿ ನೀಡಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ರು ಆ ಮಕ್ಕಳು. ನಂಗೆ ಗೊತ್ತು ಸರ್, ಜಿಲ್ಲಾ ಮಟ್ಟದ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪ್ರದರ್ಶನ ಕೊಟ್ರಿ. ಯಾವ ಒಬ್ಬ ಪ್ರತಿಭೆಗೂ ಕೂಡ ನಿಮ್ಮ ಮುಂದೆ ಇರಲಿಲ್ಲ, ಆ ರೀತಿ ಒಂದು ಪರ್ಫಾರ್ಮೆನ್ಸ್. ಹೌದು ಸರ್, 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂಡಿಗೆರ್ಲಿತ್ತು, ಅವಾಗ ನೀವು ಕೊಟ್ಟಿದ್ದು. ಹೌದೌದು ಸರ್. ಹೌದು ಸರ್, ಹೇಳಿ ಸರ್ ಮುಂದೆ. ಹಾಗಾಗಿ ಶಿಕ್ಷಕರಿಗೆ ಬಂದಾಗ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದೀವಿ ಸರ್. ಆಮೇಲೆ ರಾಜ್ಯ ಮಟ್ಟದಲ್ಲಿ ಜನಪದ ಗೀತ ಸಮೂಹ ಗಾಯನ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬಳ್ಳಾರಿ ನಡೀತು ಸರ್. 18-19ರಲ್ಲಿ ಪ್ರಥಮ ಸ್ಥಾನ ಬಂತು ಸರ್. ನಮಗೂ ದಾವಣಗೆರೆಗೂ, ಅದು ನನ್ನ ಮೂಲ ತಾಲೂಕು ಹರಪನಹಳ್ಳಿ. ಅಲ್ಲಿ ತಂಡ ಕೂಡ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಂತ ತಂಡ. ಆ ತಂಡದ ಹಾಡನ್ನ ನಾವು ಕಲ್ತ್ಕೊಂಡಿದ್ದು ಎಲ್ಲೋ ಹೊರಗಡೆ ಇದ್ದಾಗ. ನಾನು ಆಗ್ಲೇ ಹೇಳ್ದಂಗೆ ಒಳ್ಳೊಳ್ಳೆ ಹಾಡನ್ನ ಏನು ಸಂಗ್ರಹ ಮಾಡ್ಬಿಟ್ಟು ಹಾಡೋ ಒಂದು ಅಭ್ಯಾಸ ಇದೆ. ಹಾಗಾಗಿ ಆ ಶಿಕ್ಷಕರಿಗೆ ಕಲಿಸ್ಬಿಟ್ಟು ನಡಿ ನಮ್ಮ ಹೊಲ ನೋಡೋಣ ಬಾರ ಅಂತ ಒಂದು ಹಾಡಿದೆ ಸರ್. ಹಾಗಾಗಿ ಅಂತ ಹಾಡನ್ನ ನಾವು ಅವರು ಅದೇ ಹಾಡು, ನಮ್ದು ಅದೇ ಹಾಡು. ಸೊ ನಮ್ದು ಫಸ್ಟ್ ಪ್ಲೇಸ್ ಬಂತು, ಅವ್ರದ್ದು ಸೆಕೆಂಡ್ ಪ್ಲೇಸ್ ಬಂತು. ಸೊ ಅದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಯ್ತು. ಆ ರೀತಿ ಒಂದು ಕಲೆಗಳನ್ನ ನಾವು ಜನಪದ ಗೀತೆಯಲ್ಲಿ, ಆಮೇಲೆ ಕಂಸಾಳೆಯಲ್ಲಿ ರಾಜ್ಯ ಮಟ್ಟವನ್ನ ಶಿಕ್ಷಕರ ತಂಡ, ಕೋಲಾಟದಲ್ಲಿ ಮಕ್ಕಳ ತಂಡ, ಹೀಗೆ ಬೇರೆ ಬೇರೆ ರೀತಿಯ ಕಲೆಗಳಲ್ಲಿ ನಾವು ಮುಂದುವರ್ಕೊಂಡು ಹೋಗ್ತೀವಿ ಸರ್. ಒಂದ್ಸರಿ ಮೂಡಿಗೆರೆಯಿಂದಲೂ ಕೂಡ ನಾವು ರಾಜ್ಯ ಮಟ್ಟದ ಕರಗ ನೃತ್ಯದಲ್ಲಿ ಭಾಗವಹಿಸಿದ್ವಿ ಸರ್. ಸರ್, ಈಗ ಕಂಸಾಳೆ ಅಂತಂದ್ರಿ, ಕಂಸಾಳೆ ಒಂದು ಪದ ಹೇಳಿ ಸರ್. ಅವಶ್ಯ ಸರ್. ಅದು ನಮ್ಮ ಮಲೆಯ ಮಾದೇವಿ ಸರ್ ಹಾಡಲ್ವಾ. ಸೊ ನಮಗೆ ಹೀಗೆ ನಿಮ್ಮಂತ ಕಲಾವಿದರಿಂದ ನಾವು ಕಲ್ತಿರೋ ಹಾಡುಗಳು ಸರ್. ಅದು ಭಾರಿ ಚೆನ್ನಾಗಿದೆ ಸರ್. ಅದಕ್ಕೆ ಹೌದು ಸರ್. ವಿಜ್ಞಾನಶಕನೇ ಹರ ಹರ ಗೌರಿಯ ಮುದ್ದಿನ ಕುವರನೇ, ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೆ ಕೊಡು ನಮಗ ಮತಿಯ, ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೆ ಕೊಡು ನಮಗ ಮತಿಯ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜಿ ಮಲೆ, ಆಹಾ 7 ಮಲೆ 77 ಮಲೆಯಲ್ಲಿ ತಪ್ಪದೆ ನೆಲೆದು ನಾಟ್ಯವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪ ಗುಮ್ಮೆ ಉಗೇನ್ರಪ್ಪ ಉಗೇ ಉಗೇ ಉಗೇ. ಸರ್, ನಿಮ್ಮ ಒಂದು ಕಂಚಿನ ಕಂಠಕ್ಕೆ ಥ್ಯಾಂಕ್ ಯು ಸರ್. ಸರ್, ಇದು ಕಂಸಾಳೆ ನಿಮ್ಮ ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಅಲ್ಲಿಯ ಮಕ್ಕಳು ಅದ್ಭುತವಾಗಿ ಮಾಡ್ತಾರೆ. ಅದು ಕೂಡ ನನ್ನ ಮೇಲೆ ಪ್ರಭಾವ ಬೀರಿದೆ. ಒಂದು ನಾವು ಸರ್, ಈಗ ಏನಾಗುತ್ತೆ ಅಂತಂದ್ರೆ, ಈ ಅಂತರ ಮಹಾವಿದ್ಯಾಲಯಗಳ ಒಂದು ಸಾಂಸ್ಕೃತಿಕ ಅನಾವರಣ ಅಂತ ನಾವು ಅಲ್ಲಿ ಮಾಡ್ತೀವಿ ಸರ್. ಈ ನಮ್ಮ ಕೃಷಿ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಅದಕ್ಕೆ ವಿಶೇಷವಾಗಿ ಟ್ರೈನಿಂಗ್ ಮಾಡ್ತಾರೆ. ಡೊಳ್ಳು ಕುಣಿತ, ಕಂಸಾಳೆ ಇಂಥದ್ನೆಲ್ಲ ಮೊದಲೇ ಅವ್ರಿಗೆ ಪ್ರಿಪ್ರೇಷನ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಸ್ಟೇಜಿಗೆ ಬಿಡುವಂಥದ್ದು. ಮೂಲ ಕಲಾವಿದರು ಹೌದೌದು ಮಾಡ್ತೀವಿ, ದುಡ್ಡು ಕೊಟ್ಟು ಮಾಡಿಸ್ತೀವಿ, ಅವ್ರನ್ನ ಟ್ರೈನಿಂಗ್ ಕೊಡಿಸ್ತೀವಿ. ಆಗಿದೆ ಸರ್. ಈಗ ಮುಂದೆ ಈ ಜಾನಪದ ಕಲೆಯನ್ನ ಸಂರಕ್ಷಿಸಲಿಕ್ಕೆ ಮತ್ತೆ ಅದನ್ನ ಪ್ರಸಾರ ಮಾಡಲಿಕ್ಕೆ ನೀವೇನು ಪ್ರಯತ್ನ ಪಡ್ತೀರಿ ಅಂತ, ನಿಮಗೆ ನೀವು ಆ ಕಲೆಯಲ್ಲಿ ಇರೋದ್ರಿಂದ ನಿಮ್ಗೆ ಹೇಳಲೇಬೇಕಾಗಿದ್ದ ಅವಶ್ಯವಾಗಿ ಸರ್. ಸರ್, ನಾನು ಈ ಒಂದು ಯೋಚನೆ ಮಾಡಿದೆ, ನಾ ಏನ್ ಮಾಡ್ಬೋದು ಅಂದ್ರೆ, ನನಗೆ ಜಾನಪದ ಅಂತ ಇಷ್ಟ. ಯಾಕಂದ್ರೆ ನಾವು ಸಂಗೀತವನ್ನು ಕಲ್ತಿಲ್ಲ, ನಾವು ಸರಿಗಮಪ ಸಂಗೀತವನ್ನು ಕಲ್ತಿಲ್ಲ. ಹಿಂಗೆ ಜನಪದರಿಂದ ನಿಮ್ ಬಾಯಿಂದ ಬಾಯಿಗೆ ಕಲಿತಂತ ಹಾಡುಗಳು, ಕಲೆಗಳನ್ನು ನಾವು ಉಳಿಸಿ ಬೆಳೆಸಬೇಕಲ್ಲ, ಏನ್ ಮಾಡ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿದೆ ಸರ್. ಹಿಂಗೆ ಒಂದು ಗ್ರೂಪ್ ಅನ್ನು ಮಾಡಿ, ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿ, ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರತಿಭೆಗಳು ಇದಾವೆ, ಕಲಾ ಪ್ರತಿಭೆಗಳು ಇದಾವೆ, ಕಲಾ ಪ್ರಕಾರಗಳು ಕೂಡ ಇದಾವೆ. ಅವನಲ್ಲಿ ಹೆಂಗಾರ ನಾನು ಒಂದು ವೇದಿಕೆಗೆ ತರಬೇಕಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಸರ್. ಅಲ್ಲಿ ಜಾನಪದದಲ್ಲಿ ಬರ್ತಕ್ಕಂಥ ಹಲವಾರು ಪ್ರಕಾರದ ಹಾಡುಗಳನ್ನ ನಾವು ಕೊಡ್ತಾ ಬಂದ್ವಿ. ಬಹಳ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ನಾವು ಕೂಡ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ, ನಿಮಗೆ ಜಾನಪದ ಕಣಜಗಳು ಯೂಟ್ಯೂಬ್ ಅಲ್ಲಿ ಸಿಗೋದಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಜ್ಜರ ಹತ್ರ ಇದೆ, ಅಲ್ಲಿ ಹೋಗ್ರಿ, ನಿಜವಾದ ಕಣಜ ಅಲ್ಲಿದೆ, ಅಲ್ಲಿಂದ ಕಲ್ತ್ಕೊಳ್ಳಿ. ಹಿರಿಯರಿದ್ದಾರೆ ನಿಮ್ಮೂರಲ್ಲಿ, ಅವರು ನಿಜವಾದ ನಿಮಗೆ ಅಲ್ಲಿ ಏನು
ಸೋರ್ಸ್ ಆಗಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಸಂಪನ್ಮೂಲವಾಗಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಕನ್ವೆ ಮಾಡ್ತಿದ್ವಿ ಸರ್. ಸೊ ಆ ರೀತಿ ಈಗ ನಡೀತಾ ಇದೆ ಸರ್. ಮುಂದಿನ ದಿನಗಳಲ್ಲಿ ಅದು ಸಂಘ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಆಫ್ಲೈನ್ ಆಗಿ ಕಾರ್ಯಕ್ರಮ ಮಾಡಿಬಿಟ್ಟು ಜಾನಪದ ಜಾತ್ರೆ ಅಂತ ಅನ್ನುವಂಥ ಒಂದು ಬೇರೆ ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು, ಬೇರೆ ಬೇರೆ ಪ್ರಕಾರಗಳನ್ನ ಎಲ್ಲ ಒಂದು ವೇದಿಕೆಗೆ ತರಬೇಕು ಅನ್ನೋ ಒಂದು ಮಹದಾಸೆ ಇದೆ ಸರ್. ಸರ್, ನಿಮಗೆ ಈ ಜಾನಪದದ ಬಗ್ಗೆ ನಾವು ಸಾಕಷ್ಟು ಮಾತಾಡೋದು ಈಗ ಒಂದಷ್ಟು, ಮತ್ತು ಅದ್ರ ಬಗ್ಗೆ ಕೆಲವೊಂದು ನೀವು ತುಣುಕುಗಳು ಕೂಡ ಹೇಳಿದ್ರಿ. ನಿಮ್ಗೆ ಈ ಜಾನಪದದಲ್ಲಿ ಇದುವರೆಗೆ ಏನೇನು ಪ್ರಶಸ್ತಿಗಳು ಬಂದಿದೆ ಅಂತ ಸರ್? ಬೆಳಗಾವಿ ಜಿಲ್ಲೆಯಿಂದ ಒಂದು ಪ್ರಶಸ್ತಿ ನೀಡಿದ್ದಾರೆ. ಜಾನಪದ ಸಂಪದ ಅಂತ ಹೇಳ್ಬಿಟ್ಟು ರಾಜ್ಯ ಮಟ್ಟದ ಜಾನಪದ ಸಂಪದ ಸಮ್ಮಾನ್ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಸರ್. ಈ ಮತ್ತೆ ಅದು ಬಿಟ್ಟರೆ ಬೇರೆ ಬೇರೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಕ್ಷೇತ್ರಗಳನ್ನು ಗುರುತಿಸಿ ಕೊಡ್ತಾರೆ ಸರ್. ನಾನು ಬರೀ ಒಂದೇ ಕ್ಷೇತ್ರ ಅಲ್ವಲ್ಲ ಸರ್, ನಾವು ಕಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀನಿ, ಕ್ರೀಡಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀನಿ, ಶೈಕ್ಷಣಿಕವಾಗಿಯೂ ಕೆಲಸ ಮಾಡ್ತೀನಿ. ಹಾಗಾಗಿ ಬೇರೆ ಅವ್ರು ಯಾವ್ದು ಕೊಡ್ಬೇಕಂತ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅವ್ರು ಯಾವ್ದಾರ ಒಂದು ಕೊಡೋದಾದ್ರೆ ಅಂತ ಹೇಳ್ತೀವಿ ಸರ್, ಅಷ್ಟೇ. ಓಕೆ, ಇದುವರೆಗೆ ನಾವು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲ ಸೇವೆ ಮತ್ತು ಜಾನಪದದಲ್ಲಿ ಒಂದಷ್ಟು ನಿಮ್ಮ ಕಲಾ ಪ್ರಕಾರಗಳು, ನೀವು ಬೆಳೆದು ಬಂದಂಥ ದಾರಿ, ನೀವು ಹಾಡ್ತಿರುವಂಥ ಹಾಡುಗಾರಿಕೆ, ಇವುಗಳನ್ನೆಲ್ಲ ಕೇಳಿದ್ವಿ. ಒಂದಷ್ಟು ಪುರಸ್ಕಾರಗಳು ಏನೇನು ಸಿಕ್ಕಿದೆ ಅಂತ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನೆಲ್ಲ ಕೊಟ್ರಿ.